ಲೈಫಲ್ಲಿ ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದು ಇಂಪಾರ್ಟೆಂಟು. ನಿನ್ನೆಗಿಂತ ಇವತ್ತು ಯಾವ ರೀತಿ ಇಂಪ್ರೂವ್ ಆಗಿದ್ದೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. 21 ಡೇಸ್ ಚಾಲೆಂಜ್ನ ತೊಗೊಂಡು 10 ಸಿಂಪಲ್ ಹ್ಯಾಬಿಟ್ಸ್ನ ಫಾಲೋ ಮಾಡಿಕೊಂಡು ಲೈಫಲ್ಲಿ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ನ ಕಾಣ್ಕೋಬೋದು. ಫಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಹೆಲ್ತ್. ನಾವು ಯಾವ ರೀತಿ ಡಯಟ್ ತೊಗೋತೀವಿ, ಎಕ್ಸಸೈಸ್ಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀವಿ, ಯೋಗ ಮಾಡ್ತಿದ್ದೀವ, ವಾಕಿಂಗ್ ಮಾಡ್ತಿದ್ದೀವ, ನೀರು ಎಷ್ಟು ಕುಡಿತಾ ಇದ್ದೀವಿ, ನಮ್ಮ ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ಎಷ್ಟು ಕೇರ್ ತೊಗೋತಾ ಇದ್ದೀವಿ, ಎಲ್ಲನೂ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಇಂಪಾರ್ಟೆಂಟು ಸೆಲ್ಫ್ ಇಂಪ್ರೂವ್ಮೆಂಟಲ್ಲಿ ಅಂದರೆ ಹೆಲ್ತ್. ನೆಕ್ಸ್ಟ್ ಬಂದು ಥಿಂಕಿಂಗು. ನಾವು ಯಾವ ರೀತಿ ಓವರಾಗಿ ಥಿಂಕ್ ಮಾಡ್ತಿದ್ದೀವ, ನೆಗೆಟಿವ್ ಥಿಂಕ್ ಮಾಡ್ತಿದ್ದೀವ, ಅಥವಾ ಲೈಫ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಿದ್ದೀವ ಇಂಪಾರ್ಟೆಂಟು. 21 ದಿನ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಬಂದು ಒಳ್ಳೆ ಡ್ರೆಸ್ನ ತೊಗೊಳ್ಳಿ. ಬೇರೆಯವ್ರಿಗೆ ಯಾರಿಗೋ ಆ ಡ್ರೆಸ್ ಚೆನ್ನಾಗಿರುತ್ತೆ ಅಂತ ನಮಗೇನೋ ಸೂಟ್ ಆಗುತ್ತೆ ಅಂತ ಅಲ್ಲ. ನಮ್ಮ ಬಾಡಿಗೆ, ನಮ್ಮ ಕಾಂಪ್ಲೆಕ್ಷನ್ಗೆ, ನಮ್ಮ ಫಿಗರ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಥರ ಡ್ರೆಸ್ನ ತೊಗೊಂಡು ಒಳ್ಳೆ ಪ್ರೆಸೆಂಟಬಲ್ ಆಗಿ ಡ್ರೆಸ್ಸಿಂಗ್ ಸೆನ್ಸ್ ಇಟ್ಕೊಳ್ಳಿ. ಮನೇಲಿ ಇದ್ದಿದ್ದ ತಕ್ಷಣ, ಹೌಸ್ ವೈಫ್ ಆಗಿದ ತಕ್ಷಣ ಹೇಗೋ ಇರೋದಲ್ಲ, ಮನೇಲೂ ಕೂಡ ತುಂಬ ಪ್ರೆಸೆಂಟಬಲ್ ಆಗಿ ಇರಬೇಕು. ನೆಕ್ಸ್ಟ್ ಬಂದು ಮ್ಯಾನೇಜಿಂಗು. ನಮಗೆ ಡೌಟು ಎಲ್ಲ ಮ್ಯಾನೇಜ್ ಮಾಡ್ಕೊಳಕ್ಕಾಗತ್ತಾ ಅಂತ. ಬಟ್ ಈ 21 ಡೇಸಲ್ಲಿ ಒಂದು ಸೆಲ್ಫ್ ಪಾಸಿಟಿವ್ ಟಾಕ್ನ ಇಟ್ಕೊಳ್ಳಿ. ನನ್ನ ಕೈಲಿ ಆಗುತ್ತೆ, ಹೊರಗಡೆ ಮನೆಯಲ್ಲಿ ಎಲ್ಲ ಮ್ಯಾನೇಜ್ ಆಗುತ್ತೆ, ಮನೆಯಲ್ಲೇ ಹೆಕ್ಟಿಕ್ ವರ್ಕ್ ಇದ್ದರೆ ನನ್ನ ಕೈಲಿ ಆಗುತ್ತೆ ಅಂತ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ, ಮ್ಯಾನೇಜಿಂಗ್ ಆಗೋಗುತ್ತೆ. ನೆಕ್ಸ್ಟ್ 21 ದಿನ 21 ಟು ಡೂ ಲಿಸ್ಟ್ನ ಮಾಡ್ಕೊಳ್ಳೇಬೇಕು. ನಾಳೆಗೆ ಇವತ್ತಿನ ರಾತ್ರಿನೇ ಕರೆಕ್ಟಾಗಿ ಏನೇನು ಮಾಡಬೇಕು, ಏನು ಮಾಡಬಾರ್ದು, ಏನು ಕೆಲಸಗಳಿದ್ದಾವೆ ಎಲ್ಲ ಒಂದು ಲಿಸ್ಟಲ್ಲಿ ಈ ಥರ ಒಂದು ನೋಟ್ಬುಕ್ನ ತೊಗೊಂಡು ಡೇಟ್ ಸಮೇತ ಅದನ್ನು ಹಾಕಿ ಟು ಡೂ ಲಿಸ್ಟ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುಲಿ ಕೆಲಸ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದು ಜರ್ನಲಿಂಗು. ನಿಮ್ಮ ಮನೆಯಲ್ಲಿ ಪ್ರೈವಸಿ ತುಂಬ ಚೆನ್ನಾಗಿದೆ ಅಂದರೆ ನಿಮ್ಮ ಥಾಟ್ಸ್ನ ಒಂದು ಬುಕ್ಕಲ್ಲಿ ಬರೆಯೋದ್ರಿಂದ ಎಷ್ಟೋ ದಿನಗಳ ಆದಮೇಲೆ ಅದನ್ನು ಓದೋದ್ರಿಂದ ಮೈಂಡು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಮಾಡಿರೋ ತಪ್ಪನ್ನ ಮತ್ತೆ ಮಾಡಲ್ಲ, ಏನೋ ಒಂದು ಪ್ರೌಡ್ ಮೂಮೆಂಟ್ನ ಮತ್ತೆ ನೆನೆಸ್ಕೊಂಡು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಜರ್ನಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು, ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎಮೋಷನ್ಸ್ ಕಂಟ್ರೋಲ್. ಕೋಪ, ಆ್ಯಂಗ್ಸೈಟಿ, ಟೆನ್ಷನ್ಸ್, ಅಳು ಎಲ್ಲ ಎಮೋಷನ್ಸ್ನ ಸೆಲ್ಫ್ ಕಂಟ್ರೋಲ್ ಮಾಡ್ಕೋಬೇಕು ಈ 21 ದಿನ. ಈ 21 ದಿನ ಚಾಲೆಂಜ್ನ ತೊಗೊಳ್ಳಿ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ನಿಮಗೆ ಅಭ್ಯಾಸ ಆಗೋಗುತ್ತೆ. ನಿಮ್ಮ ಲೈಫಲ್ಲಿ ಒಂದು ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಇರುತ್ತೆ. ಇಂಪ್ರೂವ್ಮೆಂಟ್ ಅಂದರೆ ಏನು, ಹೇಗೆ ಅಪ್ಡೇಟ್ ಆಗ್ತಾ ಇದ್ದೀವಿ, 10 ವರ್ಷದ ಹಿಂದೆ ಹೇಗೆ ಕೆಲಸ ಮಾಡ್ತಾಯಿದ್ದೀವಿ, ಈಗಲೂ ಹಾಗೇ ಇದ್ದೀವ, 10 ವರ್ಷ ಹಿಂದೆ ಹೇಗೆ ಡ್ರೆಸ್ ಮಾಡ್ಕೋತಾ ಇದ್ದೀವಿ, ಈಗಲೂ ಆ ಥರನೇ ಡ್ರೆಸ್ ಮಾಡ್ಕೋತಿದ್ದೀವ, ಇಲ್ಲ ಅಲ್ವಾ. ಇಂಪ್ರೂವ್ಮೆಂಟ್ ಅನ್ನೋದು ಆಗ್ತಾನೇ ಇದೆ. ಸೊ ಡೇ ಬೈ ಡೇ ಇಂಪ್ರೂವ್ ಮಾಡಿಕೊಳ್ಳೇಬೇಕು. ನಮ್ಮ ಸುತ್ತು 108 ಜನಗಳಿರ್ತಾರೆ, ಪಾಸಿಟಿವ್, ನೆಗೆಟಿವ್ ಎಲ್ಲನೂ. ಸೊ ಅವ್ರನ್ನ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡೋದನ್ನು ಕಲಿತ್ರೆ ಲೈಫಲ್ಲಿ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಲಾಸ್ಟ್ ತುಂಬ ಇಂಪಾರ್ಟೆಂಟ್, ತುಂಬ ಬ್ಯುಸಿ ಆಗಿಬಿಡ್ಬೇಕು. ಆಗ ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತೀರ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ.